ಚಿತ್ರದ ಹೀರೋ ಚಿಕ್ಕ ವಯಸ್ಸಲ್ಲಿ ಒಂದು ಕತೆ ಕೇಳಿರ್ತಾನೆ. ಅದೊಂದು ದೆವ್ವದ ಕತೆ. ದೊಡ್ಡವನಾದ್ಮೇಲೆ ಆ ಕತೆ ಅವನ್ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಕತೆನ ಕ್ಲೈಮ್ಯಾಕ್ಸ್ ನಲ್ಲಿ ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ಹೇಳಿದ ಚಿತ್ರನೇ ಆರೋಪಿ. ರೀಸೆಂಟ್ಲಿ ತೆರೆ ಕಂಡಿದ್ದ ಮಲಯಾಳಂ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಹುಡುಗ ಅವ್ರ ಅಪ್ಪನ್ನ ಕೇಳ್ತಾನೆ, ಎಲ್ರು ಯಾಕೆ ಪದ್ಮಿನಿ ಹೆಸರನ್ನ ಕೇಳಿದ್ರೆ ಹೆದರ್ಕೋತಾರೆ? ಈಗ ಅವರಪ್ಪ ಕತೆ ಹೇಳಕ್ ಶುರು ಮಾಡ್ತಾರೆ. ಒಂದನೊಂದು ಕಾಲದಲ್ಲಿ ಆ ಕಾಡೊಳಗಡೆ ಇರೋ ಮನೇಲಿ ಪದ್ಮಿನಿ ಅನ್ನುವ ಸುಂದರಿ ಇದ್ಲು. ಊರಿನ ಜನ ಅವಳನ್ನ ಅಪ್ಸರೆ ತರ ನೋಡ್ತಾ ಇದ್ರು. ಪದ್ಮಿನಿಯವರ ಅತ್ತೆ ಮಗ ದತ್ತನ್ ಒಬ್ಬ ಕ್ರೂರಿ. ಅವನಿಗೆ ಬೇಕಾಗಿರೋದ್ನ ಪಡೆಯೋಕೆ ಏನ್ ಬೇಕಾದ್ರೂ ಮಾಡ್ತಿದ್ದ. ಹಾಗೇನಿ ಮಾಟ ಮಂತ್ರಗಳನ್ನ ಕೂಡ ಕಲ್ತ್ಕೊಂಡಿದ್ದ. ತನ್ನ ಮನೆನ ಕಾವಲು ಕಾಯೋಕೆ ದುಷ್ಟಶಕ್ತಿಗಳನ್ನ ಬಿಟ್ಟು ವಶೀಕರಣ ಮಂತ್ರಗಳನ್ನ ಮಾಡಿ ಪದ್ಮಿನಿನ ಹೋಲಿಸ್ಕೊಳ್ಳೋ ಪ್ರಯತ್ನ ಮಾಡ್ದ. ಆದ್ರೆ ಅದು ಯಶಸ್ವಿ ಆಗ್ಲಿಲ್ಲ. ಆದ್ರೆ ಪದ್ಮಿನಿ ಆರ್ಯನಾಟು ವಂಶದ ಕುಡಿ ಸೂರ್ಯನ್ ನಂಬೂದ್ರಿನ ಪ್ರೀತಿಸ್ತಾ ಇದ್ಲು. ಸೂರ್ಯನ್ ನಂಬೂದ್ರಿಗೆ ಮಾಂತ್ರಿಕ ವಿದ್ಯೆ ಗೊತ್ತಿತ್ತು. ಪದ್ಮಿನಿ ಚಿಕ್ಕ ವಯಸ್ಸಿಂದಾನೇ ಅವನ್ನ ಲವ್ ಮಾಡ್ತಾ ಇದ್ಲು. ಕೊನೆಗಿಬ್ರು ಮದ್ವೆಯಾಗಿ ಸುಖವಾಗಿದ್ರು. ಇದ್ರಿಂದ ಕೋಪಗೊಂಡಿದ್ದ ದತ್ತನ್ ಸೂರ್ಯನ್ ನಂಬೂದ್ರಿ ಮೇಲೆ ಹಲವು ಮಾಂತ್ರಿಕ ಪ್ರಯೋಗಗಳನ್ನ ಮಾಡ್ದ. ಆದ್ರೆ ಅವುಗಳಿಂದ ಏನು ಪ್ರಯೋಜನ ಆಗ್ಲಿಲ್ಲ. ಒಂದಿನ ಸೂರ್ಯನ್ ನಂಬೂದ್ರಿ ಪೂಜೆನಲ್ಲಿರುವಾಗ ದತ್ತನ್ ಪದ್ಮಿನಿನ ಅಲ್ಲಿಂದ ಎತ್ಕೊಂಡೋಗಿ ಸಾಯಿಸ್ಬಿಟ್ಟ. ಚಿಕ್ಕ ವಯಸ್ಸಲ್ಲೇ ಜೀವ ಕಳ್ಕೊಂಡ ಪದ್ಮಿನಿ ಯಕ್ಷಿಣಿಯಾಗಿ ಬದ್ಲಾದ್ಲು. ಆ ಊರಲ್ಲಿದ್ದ ತುಂಬಾ ಜನ ಗಂಡಸರನ್ನ ಬಲಿ ತಗೊಂಡ್ಲು. ಕೊನೆಗೆ ದತ್ತನ್ ಮೇಲೂ ದಾಳಿ ಮಾಡಿ ಕೊಂದುಬಿಟ್ಲು. ಇದ್ರಿಂದ ಊರಿನ ಜನ ಈ ಜಾಗ ಬಿಟ್ಟು ಬೇರೆ ಕಡೆ ಪ್ರಯಾಣ ಬೆಳೆಸಿದ್ರು. ಪದ್ಮಿನಿ ಯಕ್ಷಿಣಿಯಾಗಿ ಬದಲಾಗಿದ್ರಿಂದ ಊರಿನ ಸಂಪತ್ತೆಲ್ಲ ಹಾಳಾಯಿತು. ಈ ಸಮಯದಲ್ಲಿ ಸೂರ್ಯನ್ ನಂಬೂದ್ರಿ ತನ್ನ ಮಾಂತ್ರಿಕ ಶಕ್ತಿನ ಬಳಸಿ ಒಂದು ಪಂಚಲೋಹ ವಿಗ್ರಹದಲ್ಲಿ ಪದ್ಮಿನಿನ ಬಂಧಿಸ್ಬಿಟ್ಟ. ನಂತರ ಸೂರ್ಯನ್ ನಂಬೂದ್ರಿ ಆ ವಿಗ್ರಹದ ಜೊತೆಲಿ ಅವನ್ ಹಾಕಿದ್ದ ಉಂಗುರನ ಕುಲ್ಲಾರ್ ಮನೆಯಿಂದ ತಗೊಂಡೋಗಿ ಅವ್ರ ಮನೆಯಾಗಿದ್ದ ಆರ್ಯನಾಟು ಮನೇಲಿಟ್ಟ. ಇಲ್ಲಿ ತನಕ ಯಾರು ಕೂಡ ಆ ವಿಗ್ರಹನ ನೋಡಿಲ್ಲ. ಇದೇ ಮನೇಲಿರೋ ಬೇಸ್ಮೆಂಟ್ ನಲ್ಲಿ ಎಲ್ಲೋ ಆ ವಿಗ್ರಹ ಇದೆ. ಈ ಅಪ್ಪ ಮಗ ಕೂಡ ಸೂರ್ಯನ್ ನಂಬೂದ್ರಿ ವಂಶಕ್ಕೆ ಸೇರಿದವರೇ ಆಗಿರೋದ್ರಿಂದ ಇವರು ಕೂಡ ಅದೇ ಆರ್ಯನಾಟು ಮನೆಯಲ್ಲಿದ್ದಾರೆ. ಕೆಲವು ವರ್ಷಗಳ ನಂತರ ಈ ಹುಡುಗ ಯಾರು ಈ ಪದ್ಮಿನಿ ಅಂತ ಅವ್ರ ತಾಯಿನ ಕೇಳ್ತಾನೆ. ಇವನ್ ಹೆಸರು ನಿರಂಜನ್. ಈ ಕತೆನ ನಿನ್ಗೆ ಯಾರು ಹೇಳಿದ್ದು? ಚಿಕ್ಕಪ್ಪ ಸೇರಿದಂತೆ ತುಂಬಾ ಜನ ಪದ್ಮಿನಿ ಬಗ್ಗೆ ಮಾತಾಡ್ತಾ ಇದ್ರು. ಪದ್ಮಿನಿ ಹೆಸರು ಹೇಳೋಕು ಜನ ಹೆದರ್ಕೋತಾರೆ. ತುಂಬಾ ವರ್ಷಗಳಿಂದ ನಮ್ಮ ವಂಶನ ನಾಶ ಮಾಡೋಕೆ ಕಾಯ್ತಾ ಇರೋ ಒಂದು ಯಕ್ಷಿಣಿನೇ ಆ ಪದ್ಮಿನಿ ಅಂತ. ಈಗ ಸಡನ್ ಆಗಿ ನಾಯಿಗಳೆಲ್ಲ ಕಿರ್ಚಾಡ್ತಾ ಇದೆ. ದೀಪ ಕೂಡ ಕೆಟ್ಟೋಗುತ್ತೆ. ನಿರಂಜನ್ ಕಾಣಿಸ್ತಾ ಇಲ್ಲ. ಅವ್ರ ತಾಯಿ ಅವನ್ನ ಹುಡುಕ್ತಾ ಇದ್ದಾರೆ. ಅಷ್ಟರಲ್ಲಿ ನಿರಂಜನ್ಗೆ ಎಚ್ಚರಿಕೆ ಆಗುತ್ತೆ. ಆಕ್ಚುಲಿ ಅದೊಂದು ಕನ್ಸು. ಚಿಕ್ಕ ವಯಸ್ಸಲ್ಲಿ ನಡೆದ ಘಟನೆ ಕನ್ಸಿನ ರೂಪದಲ್ಲಿ ಕಂಡಿರುತ್ತೆ. ನಿರಂಜನ್ ಒಂದು IT ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾನೆ. ಇವಳು ಸಾಕ್ಷಿ. ನಿರಂಜನ್ ಹಾಗೇನೆ ಸಾಕ್ಷಿ ಲವರ್ಸ್. ಕಂಪನಿ MD ನಿರಂಜನ್ಗೆ ಹೇಳ್ತಾರೆ, ಈ ಪ್ರಾಜೆಕ್ಟ್ ಇದೆಯಲ್ಲ ಅದು ನಮ್ಗೆ ತುಂಬಾನೇ ಮುಖ್ಯ, ನೀನೇ ಅದನ್ನೆಲ್ಲ ನೋಡ್ಕೋಬೇಕು ಅಂತ. MD ಕ್ಯಾಬಿನ್ ಇಂದ ಹೊರಗಡೆ ಬರುವಾಗ ಸಾಕ್ಷಿ ಕರೆದ್ರೂನು ಅವ್ನ್ ರಿಯಾಕ್ಟ್ ಮಾಡಲ್ಲ. ಅವ್ನ ನಡವಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದಿದ್ರಿಂದ ಸಾಕ್ಷಿ ಹೋಗ್ ಮಾತಾಡ್ತಾಳೆ. ಏನ್ ನಿರಂಜನ್, ಬೆಳಿಗ್ಗೆಯಿಂದ ಏನೋ ಮೂಡ್ ಔಟ್ ಆಗಿದ್ಯಲ್ಲ, ಏನಾಯ್ತು? ಅದೆಲ್ಲ ಏನು ಇಲ್ಲ ಬಿಡು ಸಾಕ್ಷಿ, ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ಐ ಆಮ್ ಓಕೆ. ಸಂಜೆ ಸ್ನಾನ ಮಾಡ್ತಾ ಇರುವಾಗ ನಿರಂಜನ್ಗೆ ಅವ್ರ ತಾಯಿ ವಾಯ್ಸ್ ಕೇಳ್ತಾ ಇದೆ. ಆ ವಾಯ್ಸ್ ಕೇಳಿ ಅವನಿಗೆ ಭಯ ಆಗುತ್ತೆ. ನಿರಂಜನ್ ಫ್ರೆಂಡ್ ಜೊತೆಲಿ ಸ್ಟೇ ಆಗಿದ್ದಾನೆ. ಇವನ್ ಯಾವಾಗ್ಲೂ ಏನೋ ಥಿಂಕ್ ಮಾಡ್ತಾ ಇರ್ತಾನೆ. ಮೀಟಿಂಗ್ ನಲ್ಲಿ ಹೊಸ ಆಪ್ ಬಗ್ಗೆ ಪ್ರೆಸೆಂಟೇಶನ್ ಕೊಡುವಾಗ ಅವ್ರ ತಾಯಿ ವಾಯ್ಸ್ ಕೇಳಿದ್ರಿಂದ ಡಿಸ್ಟರ್ಬ್ ಆಗಿ ಹೊರಗಡೆ ಬರ್ತಾನೆ. ಇವನ್ನ ನೋಟಿಸ್ ಮಾಡ್ತಿದ್ದ ಸಾಕ್ಷಿ ಬಂದಿರೋ ಕ್ಲೈಂಟ್ಸ್ಗೆ ಬೇಜಾರಾಗಬಾರ್ದು ಅಂತ ಅವಳೆ ಪ್ರೆಸೆಂಟೇಶನ್ ಕೊಡ್ತಾಳೆ. ಇದನ್ನ ನಿರಂಜನ್ ಕೂಡ ಅಬ್ಸರ್ವ್ ಮಾಡ್ತಾನೆ. ನನ್ ಬದಲು ಸಾಕ್ಷಿ ಪ್ರೆಸೆಂಟೇಶನ್ ಕೊಟ್ಬಿಟ್ಲು, ನನ್ ಜಾಗಕ್ಕೆ ಅವಳು ಬಂದ್ಬಿಟ್ರೆ ನನ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡ್ತಾನೆ. ಕಟ್ ಮಾಡಿದ್ರೆ ಇಬ್ರು ಕಳ್ಳರು ಹಲವು ವರ್ಷಗಳ ಹಿಂದೆ ಪದ್ಮಿನಿನ ಬಂಧಿಸಿದ್ದ ಒಂದು ವಿಗ್ರಹ ಈಗ್ಲೂ ಅದೇ ಮನೇಲಿದೆ. ಹೇಗಾದ್ರೂ ಅದನ್ನ ಕದ್ದು ಮಾರಿದ್ರೆ ತುಂಬಾ ದುಡ್ಡು ಸಿಗುತ್ತೆ ಅಂತ. ರಾತ್ರಿ ಆಗ್ತಿದ್ದಂಗೆ ಆ ಮನೆ ಹತ್ರ ಹೋಗ್ತಾರೆ. ಡೋರ್ ಹೊಡೆದು ಒಳಗಡೆ ನುಗ್ಗಿ ಹುಡುಕಾಟ ನಡೆಸಿದಾಗ ಒಂದು ಬೇಸ್ಮೆಂಟ್ ಸಿಗುತ್ತೆ. ಅಲ್ಲೋಗಿ ಸರ್ಚ್ ಮಾಡ್ತಾರೆ. ಅಲ್ಲೊಂದು ವಿಗ್ರಹ ಸಿಗುತ್ತೆ. ಇದ್ರಲ್ಲೇ ಸೂರ್ಯನ್ ನಂಬೂದ್ರಿ ಯಕ್ಷಿಣಿಯಾಗಿ ಬದಲಾಗಿದ್ದ ಪದ್ಮಿನಿ ಆತ್ಮನ ಬಂಧಿಸಿಟ್ಟಿದ್ದ. ಅದಕ್ಕೆ ತಾಯ್ತ ಕಟ್ಟಿದ್ನ ಇವರು ರಿಮೂವ್ ಮಾಡ್ತಾರೆ. ಕೈಗೆ ಶಾಕ್ ಹೊಡೆದಂಗೆ ಫೀಲ್ ಆಗಿ ಅದನ್ನ ಕೆಳಗಡೆ ಇಡ್ತಾರೆ. ಈಗ ವಿಗ್ರಹದಿಂದ ಹೊಗೆ ಬರ್ತಿದೆ. ಅಂದ್ರೆ ಬಂದಿಯಾಗಿದ್ದ ಪದ್ಮಿನಿ ಆತ್ಮ ಹೊರಗಡೆ ಬರ್ತಾ ಇದೆ ಅನ್ಸುತ್ತೆ. ಮತ್ತೆ ಅದನ್ನ ತಗೊಂಡು ಹೊರಗಡೆ ಬರುವಾಗ ಯಾರೋ ಇಬ್ರು ಲವರ್ಸ್ ಕೊಳದ ಹತ್ರ ರೊಮ್ಯಾನ್ಸ್ ಮಾಡ್ತಾ ಇರೋದ್ನ ಈ ಇಬ್ರು ಕಳ್ಳರು ಕದ್ ನೋಡ್ತಾರೆ. ಈಗ ಹುಡುಗಿ ದೇಹ ಸೇರಿರೋ ಪದ್ಮಿನಿ ಆತ್ಮ ಆ ಹುಡುಗನ್ನ ಕೊಳಕ್ಕೆ ತಳ್ಳಿ ಸಾಯಿಸ್ಬಿಡುತ್ತೆ. ಗಾಬರಿಯಾಗಿದ್ದ ಕಳ್ಳರು ಓಡುವಾಗ ಅವ್ರ ಕೈಯಲ್ಲಿದ್ದ ವಿಗ್ರಹ ಕೊಳದಲ್ಲಿ ಬಿದ್ದೋಗುತ್ತೆ.
ಆ ದೆವ್ವ ಸೇರಿರೋ ಹುಡುಗಿ ಬೇರೆ ಕೊಳದಲ್ಲಿ ಇರೋದ್ರಿಂದ ಇವರಿಬ್ರು ಹೆದ್ರಿ ಅಲ್ಲಿಂದ ಓಡೋಗ್ತಾರೆ. ಈಗ ಪದ್ಮಿನಿ ಆತ್ಮ ಸೇರಿರೋ ಹುಡುಗಿ ಕೊಳದಿಂದ ಎದ್ದು ಬರ್ತಾಳೆ. ಇವಳ ದೇಹದಲ್ಲಿ ಪದ್ಮಿನಿ ಅಲಿಯಾಸ್ ಯಕ್ಷಿಣಿ ಆತ್ಮ ಇರೋದ್ರಿಂದ ಇವಳನ್ನ ಪದ್ಮಿನಿ ಅಂತಾನೆ ಅನ್ಕೊಳ್ಳೋಣ. ಕಟ್ ಮಾಡಿದ್ರೆ ನಿದ್ದೆ ಮಾಡ್ತಿದ್ದ ನಿರಂಜನ್ಗೆ ತಕ್ಷಣ ಎಚ್ಚರಿಕೆ ಆಗುತ್ತೆ. ಬೆಳಗ್ಗೆ ನೋಡಿದ್ರೆ ನಿರಂಜನ್ ಹೊರಗಡೆ ಬಂದು ಮಲ್ಕೊಂಡಿದ್ದಾನೆ. ಅಷ್ಟರಲ್ಲಿ ಫ್ರೆಂಡ್ ಬಂದು ಎಬ್ಬಿಸ್ತಾನೆ. ಇಲ್ಲಿ ಯಾಕೆ ಬಂದು ಮಲ್ಕೊಂಡಿದ್ಯಾ ಅಂತ ಕೇಳಿದಾಗ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಆರ್ಯನಾಟು ಮನೆ ಹತ್ರ ತೆಂಗಿನಕಾಯಿ ಬೀಳೋ ಶಬ್ದ ಕೇಳಿ ಒಬ್ಬ ವ್ಯಕ್ತಿ ತೆಂಗಿನಕಾಯಿ ಕದಿಯೋಕೆ ಹೋಗ್ತಾನೆ. ಕೊಳದಲ್ಲಿ ಏನೋ ನೋಡಿ ಹೆದ್ರಿ ಓಡೋಗ್ತಾನೆ. ಸ್ವಲ್ಪ ಹೊತ್ತಲ್ಲೇ ಪೊಲೀಸ್ ಜೀಪ್ ಬರುತ್ತೆ. ಯಾಕಂದ್ರೆ ಪದ್ಮಿನಿ ಆತ್ಮದ ದಾಳಿಗೆ ಬಲಿಯಾಗಿದ್ದ ವ್ಯಕ್ತಿ ಬಾಡಿ ಕೊಳದಲ್ಲೇ ಇದೆ. ಇದನ್ ನೋಡಿನೇ ಆ ತೆಂಗಿನಕಾಯಿ ಕಳ್ಳ ಓಡೋಗಿರ್ತಾನೆ. ಈ ಡೆಡ್ ಬಾಡಿ ಯಾರ್ದು ಅಂತ ಗೊತ್ತಲ್ಲ. ರಾತ್ರಿ ಇಬ್ರು ಲವರ್ಸ್ ಇಲ್ಲಿಗೆ ಬಂದಿದ್ರು. ಅದ್ರಲ್ಲಿ ಹುಡುಗಿ ದೇಹ ಸೇರಿದ್ದ ಪದ್ಮಿನಿ ಆತ್ಮ ಆ ಹುಡುಗನ್ನ ಕೊಂದಿರುತ್ತೆ. ಅದೇ ಹುಡುಗನ್ ಡೆಡ್ ಬಾಡಿನೇ ಇದು. ಪೊಲೀಸ್ನವ್ರಿಗೆ ಸಂದೇಹ ಪಡೋ ತರ ಯಾವುದೇ ಎವಿಡೆನ್ಸ್ ಕ್ರೈಮ್ ಸೀನ್ ನಲ್ಲಿ ಸಿಗೋದಿಲ್ಲ. ಪೊಲೀಸ್ನವರು ಹೋದ್ಮೇಲೆ ಆ ಕಳ್ಳರು ಕೊಳದಲ್ಲಿರೋ ವಿಗ್ರಹನ ಕದಿಯೋದಕ್ಕೆ ಟ್ರೈ ಮಾಡಿದಾಗ ಇನ್ನೊಬ್ಬ ಹೇಳ್ತಾನೆ, ಇದೀಗ ಕ್ರೈಮ್ ಸೀನ್. ನಾವೇನಾದ್ರೂ ಇಳಿಯೋದ್ನ ಬೇರೆ ಯಾರಾದ್ರೂ ನೋಡಿ ಪೊಲೀಸ್ನವ್ರಿಗೆ ಹೇಳಿದ್ರೆ ನಮ್ ಕತೆ ಅಷ್ಟೇ ಅಂತ. ಈ ಕಡೆ ರೂಮ್ ಮೇಟ್ ಆಗಿರೋ ಅರ್ಜುನ್, ರೂಮ್ ನಲ್ಲಿದ್ದ ನೀನು ಹೇಗೆ ಹೊರಗಡೆ ಹೋಗಿದ್ದೆ, ಏನ್ ಕತೆ ನಿಂದು? ಅದೇ ನನಗೂ ಅರ್ಥ ಆಗ್ತಿಲ್ಲ. ಅಷ್ಟರಲ್ಲಿ ಊರಲ್ಲಿರೋ ಫ್ರೆಂಡ್ ಕಾಲ್ ಮಾಡಿ ಹೇಳ್ತಾನೆ, ನೀನ್ ಆದಷ್ಟು ಬೇಗ ಊರಿಗ್ ಬಾ, ನಿಮ್ ಮನೆಯಲ್ಲಿ ಒಂದು ಕೊಲೆ ನಡೆದಿದೆ ಅಂತ. ಇದನ್ ಕೇಳಿ ನಿರಂಜನ್ಗೆ ಗಾಬರಿ ಆಗುತ್ತೆ. ಪದ್ಮಿನಿ ಆತ್ಮ ಒಬ್ಬನ್ನ ಕೊಳದಲ್ಲಿ ಮುಳುಗ್ಸಿ ಸಾಯಿಸ್ಬಿಡ್ತು ಅಲ್ವಾ? ಆ ಮನೆ ನಿರಂಜನ್ದೇ ಆಗಿರುತ್ತೆ. ಚಿಕ್ಕ ವಯಸ್ಸಲ್ಲಿ ಇವ್ರ ಅಂಕಲ್ ಸೇರಿದಂತೆ ಇವ್ರ ತಾಯಿ ಪದ್ಮಿನಿ ಆತ್ಮದ ಬಗ್ಗೆ ಇವನಿಗೆ ಅದೇ ಮನೇಲಿ ಇದ್ದಾಗ್ಲೇ ಹೇಳಿರ್ತಾರೆ. ಈಗ ಇವ್ರ ತಾಯಿ ತಂದೆ ಯಾರು ಜೀವಂತವಾಗಿಲ್ಲ, ಇರೋದು ಚಿಕ್ಕಪ್ಪ ಮಾತ್ರ. ಸದ್ಯಕ್ಕೆ ಈಗ ಆ ಮನೆ ಪಾಳು ಬಿದ್ದಿದೆ. ನೆಕ್ಸ್ಟ್ MD ನಿರಂಜನ್ ಜೊತೆ ಮಾತಾಡ್ತಾರೆ. ಏನಾಯ್ತು ನಿನಗೆ, ಯಾಕೆ ವರ್ಕ್ ಮೇಲೆ ಫೋಕಸ್ ಮಾಡ್ತಾ ಇಲ್ಲ? ನೀನು ಆ ದಿನ ಪ್ರೆಸೆಂಟೇಶನ್ ಕೊಡುವಾಗ ಅರ್ಧದಲ್ಲೇ ಹೋದ್ಮೇಲೆ ಸಾಕ್ಷಿನೇ ಕಂಟಿನ್ಯೂ ಮಾಡಿದ್ಲು. ಸರ್, ನನಗೆ ರಜೆ ಬೇಕು. MD ಒಪ್ಪದೇ ಇದ್ದಾಗ ನಿರಂಜನ್ ರಿಸೈನ್ ಮಾಡೋ ನಿರ್ಧಾರ ಮಾಡಿ ಅಲ್ಲಿಂದ ಹೋಗ್ತಾನೆ. ಸಾಕ್ಷಿ ಇವನ್ ಜೊತೆಲಿ ಮಾತಾಡೋ ಪ್ರಯತ್ನ ಮಾಡಿದಾಗ, ಅವತ್ತು ನನ್ ಬದಲು ನೀನೇ ಪ್ರೆಸೆಂಟೇಶನ್ ಕೊಟ್ಟು ಸ್ಕೋಪ್ ತಗೊಂಡೆ ಅಲ್ವಾ? ನೋಡು, ನನಗೆ ಆ ತರದ್ ಯಾವುದೇ ಇಂಟೆನ್ಷನ್ ಇರ್ಲಿಲ್ಲ. ಕ್ಲೈಂಟ್ಸ್ ಎಲ್ಲ ಬೇಜಾರ್ ಮಾಡ್ಕೊಂಡು ಸ್ಪಾನ್ಸರ್ಶಿಪ್ ಕೊಡಲ್ಲ ಅಂತ ನಾನೇ ಕಂಟಿನ್ಯೂ ಮಾಡಿದೆ ಅಷ್ಟೇ. ಅದು ಬಿಟ್ರೆ ನಿನ್ ಸ್ಥಾನಕ್ಕೆ ಬರೋ ಉದ್ದೇಶ ನನಗಿರ್ಲಿಲ್ಲ. ನಾನು ನಿನ್ ಲವರ್ ಕಣೋ, ನಾನ್ ಯಾಕೆ ಆ ರೀತಿ ಯೋಚನೆ ಮಾಡ್ಲಿ? ಆದ್ರೆ ಅವನು ಅವಳನ್ನ ದೂರ ತಳ್ಳಿ ಅಲ್ಲಿಂದ ಹೋಗ್ತಾನೆ. ಇದರಿಂದ ಸಾಕ್ಷಿಗೆ ತುಂಬಾನೇ ಹರ್ಟ್ ಆಗುತ್ತೆ. ನಿರಂಜನ್ ಅವನ್ ಸ್ವಂತ ಊರಲ್ಲಿರೋ ಮನೆಗ್ ಬರ್ತಾನೆ. ಕಾಲ್ ಮಾಡಿ ಆ ಡೀಟೇಲ್ಸ್ ಹೇಳಿದ್ದು ಇವನು ನಿರಂಜನ್ನ ಫ್ರೆಂಡ್. ಮನೆಯೊಳಗಡೆ ಬರ್ತಿದ್ದಂಗೆ ಬಾಲ್ಯದ ನೆನಪುಗಳು ಬರುತ್ತೆ. ಈಗ್ಲೂ ತಾಯಿ ಇದ್ದಿದ್ರೆ ಹೇಗೆಲ್ಲ ಕೇರ್ ಮಾಡ್ತಾ ಇದ್ರು ಅಂತ ಇಮ್ಯಾಜಿನ್ ಮಾಡ್ಕೋತಾನೆ. ಈಗ ಸಾಕ್ಷಿ ಕಾಲ್ ಮಾಡ್ತಾಳೆ, ಆದ್ರೆ ಇವನು ಪಿಕ್ ಮಾಡಲ್ಲ. ಇವಳಿಗೆ ತುಂಬಾನೇ ಗಾಬರಿ ಆಗುತ್ತೆ. ಯಾಕಂದ್ರೆ ಅವನು ಊರಿಗ್ ಬರೋ ವಿಷಯನ ಯಾರಿಗೂ ಹೇಳಿಲ್ಲ. ನಿರಂಜನ್ ಕೊಳದಲ್ಲಿ ಈಜ್ತಾ ಇರುವಾಗ ಆ ಕಳ್ಳರು ಬೀಳಿಸಿದ ವಿಗ್ರಹ ಸಿಗುತ್ತೆ. ರಾತ್ರಿ ಯಾರೋ ಗೆಜ್ಜೆ ಹಾಕೊಂಡು ಓಡಾಡ್ತಿರೋ ಶಬ್ದ ಕೇಳುತ್ತೆ. ಹೊರಗಡೆ ಆ ಪದ್ಮಿನಿ ಆತ್ಮ ನಿಂತ್ಕೊಂಡಿದೆ. ನಿರಂಜನ್ ಹೊರಗಡೆ ಬಂದಾಗ ಅಲ್ಲಿ ಯಾರು ಇಲ್ಲ. ಯಾರೋ ಫಾಲೋ ಮಾಡ್ತಿರೋ ತರ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಆ ವಿಗ್ರಹನ ತಗೊಂಡು ಅವ್ರ ಚಿಕ್ಕಪ್ಪನ್ನ ಭೇಟಿ ಆಗ್ತಾನೆ. ಈ ವಿಗ್ರಹ ನನಗೆ ಕೊಳದಲ್ಲಿ ಸಿಕ್ತು. ಚಿಕ್ಕಪ್ಪ ಹೇಳ್ತಾರೆ, ಇದೇ ವಿಗ್ರಹನ ನೋಡಿ ನಮ್ ಪೂರ್ವಿಕರು ಹೆದರ್ಕೋತಾ ಇದ್ರು. ಇದ್ರೊಳಗಡೆನೆ ಯಕ್ಷಿಣಿಯಾಗಿ ಬದಲಾಗಿದ್ದ ಪದ್ಮಿನಿ ಆತ್ಮನ ಬಂಧಿಸಿಟ್ಟಿದ್ದಾರೆ. ಈಗ ಈ ವಿಗ್ರಹ ಹೊರಗಡೆ ಇದೆ ಅಂದ್ರೆ ಪದ್ಮಿನಿ ಆತ್ಮ ಹೊರಗ್ ಬಂದಿದೆ ಅಂತ ಅರ್ಥ. ಅವಳು ನಿನ್ನ ಕೊಲ್ದೆ ಬಿಟ್ಟಿದ್ದೆ ದೊಡ್ಡ ವಿಷಯ. ನಿರಂಜನ್, ಚಿಕ್ಕ ವಯಸ್ಸಲ್ಲಿ ನೀನು ಈ ಕತೆನ ಕೇಳಿರ್ಬೋದು. ಇನ್ನೊಂದ್ಸಲ ಶಾರ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊ. ಒಂದಾನೊಂದು ಕಾಲದಲ್ಲಿ ಸುಂದರಿಯಾಗಿದ್ದ ಪದ್ಮಿನಿ ಒಂದಿನ ಅವಳ ಗಂಡ ಪೂಜೆಲಿ ತೊಡಗಿರುವಾಗ ದತ್ತನ್ ಬಂದು ಅವಳನ್ನ ಎಳ್ಕೊಂಡೋಗಿ ಸಾಯಿಸ್ಬಿಟ್ಟ. ನನ್ಗೆ ಸಿಗ್ದೇ ಇರೋ ನೀನು ಯಾರಿಗೂ ಸಿಗ್ಬಾರ್ದು ಅಂತ. ಆಮೇಲೆ ಅವಳು ಯಕ್ಷಿಣಿಯಾಗಿ ಬದಲಾಗಿ ಊರಿನ ಗಂಡಸರನ್ನ ಬಲಿ ತಗೊಳ್ಳೋದಕ್ಕೆ ಶುರು ಮಾಡಿದ್ಲು. ಆಮೇಲೆ ಅವಳ ಗಂಡನೇ ಅವಳ ಆತ್ಮನ ವಿಗ್ರಹದಲ್ಲಿ ಬಂಧಿಸಿಟ್ಟಿದ್ದು. ಈಗ ವಿಗ್ರಹ ಹೊರಗ್ ಬಂದಿದೆ ಅಂದ್ರೆ ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು. ಈ ಉಂಗುರನ ಸೂರ್ಯನ್ ನಂಬುದ್ರಿ ಹಾಕಿದ್ರು. ಇದು ತುಂಬಾನೇ ಶಕ್ತಿಶಾಲಿ ಉಂಗುರ. ನೀನ್ ಇದನ್ನ ಪದ್ಮಿನಿ ಬೆರಳಿಗೆ ಹಾಕಿದ್ರೆ ಅವಳ ಶಕ್ತಿ ಕಳ್ಕೊತಾಳೆ. ನೀನ್ ಈ ಉಂಗುರನ ಅವಳಿಗೆ ಹಾಕ್ಬೇಕಂದ್ರೆ ಒಂದು ಅವಳು ಕೋಪದಲ್ಲಿ ಇರ್ಬೇಕು, ಇಲ್ಲ ಅಂದ್ರೆ ಕಾಮ ದೃಷ್ಟಿಲಿ ನಿನ್ ಜೊತೆಲಿರುವಾಗ ಮಾತ್ರ ಇದನ್ನ ಹಾಕಕ್ ಸಾಧ್ಯ. ಬೇರೆ ಸಮಯದಲ್ಲಿ ಉಂಗುರನ ಅವಳ ಬೆರಳಿಗೆ ಹಾಕಕ್ ಆಗಲ್ಲ. ಒನ್ಸ್ ನೀನು ಉಂಗುರನ ತೊಡ್ಸಿದ್ಮೇಲೆ ನಾನು ಅವಳ ಆತ್ಮನ ಮತ್ತೆ ಅದೇ ವಿಗ್ರಹದೊಳಗಡೆ ಬಂಧಿಸ್ಬಿಡ್ತೀನಿ ಅಂತ. ರಾತ್ರಿ ನಿರಂಜನ್ ಮನೇಲಿರುವಾಗ ಆ ವಿಗ್ರಹ ಇವನ್ ಕಡೆ ತಿರುಗುತ್ತೆ. ಪದ್ಮಿನಿ, ನಾನ್ ನಿನ್ನ ನೋಡ್ಬೇಕು, ನನ್ ಮುಂದೆ ಬಾ. ಈಗ ಸಡನ್ ಆಗಿ ಪದ್ಮಿನಿ ಪ್ರತ್ಯಕ್ಷ ಆಗ್ತಾಳೆ. ಅವಳ ಸೌಂದರ್ಯ ನೋಡಿ ನಿರಂಜನ್ ಕ್ಲೀನ್ ಬೋಲ್ಡ್ ಆಗ್ತಾನೆ. ಪದ್ಮಿನಿ ಇವನ್ ಜೊತೆಲಿ ಕ್ಲೋಸ್ ಆಗ್ತಾಳೆ. ನೀನು ಕೂಡ ಸೂರ್ಯನ್ ನಂಬುದ್ರಿ ವಂಶದ ಕುಡಿನೇ ತಾನೆ ಅಂತ ಇವನ್ ಜೊತೆಲಿ ಇಂಟಿಮೇಟ್ ಆಗ್ತಾಳೆ. ಬೆಳಗ್ಗೆ ನಿರಂಜನ್, ಹಗ್ಲೊತ್ತು ಕೂಡ ನೀನು ಕಣ್ಣಿ ಕಾಣಿಸ್ಕೊತಾ ಇದ್ಯಾ? ಹೌದು, ನನಗೆ ಆ ಶಕ್ತಿ ಇದೆ.
ಅದಿರ್ಲಿ, ಇದು ಯಾವ ಕಾಲಘಟ್ಟ? ನೀನು ಜೀವನ ಮಾಡ್ತಾ ಇದ್ದಿದ್ದು 100 ವರ್ಷದ ಹಿಂದೆ. ಹಾಗಾದ್ರೆ ಇಷ್ಟು ವರ್ಷ ನಾನು ನಿದ್ದೆ ಮಾಡ್ತಿದ್ನಾ? ಅದು ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ಕಾಲಘಟ್ಟ ಬದಲಾಗಿರೋದ್ರಿಂದ ನಿನ್ ವೇಷನೂ ಬದಲಾಗ್ಬೇಕು. ನಾನ್ ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ. ಈಗ ನಿರಂಜನ್ ಅವ್ರ ಚಿಕ್ಕಪ್ಪನಿಗೆ ಕಾಲ್ ಮಾಡಿ ವಿಷಯ ಹೇಳ್ದಾಗ ಅವಳು ಹಿಂಗೇನೆ ಮರಳು ಮಾಡಿ ನಮ್ ಮನ್ಸನ್ನ ಅವಳು ಕಂಟ್ರೋಲಿಗೆ ತಗೋತಾಳೆ. ಅವಳು ಬಲಿ ತಗೊಂಡಷ್ಟು ಶಕ್ತಿಶಾಲಿ ಆಗ್ತಾಳೆ. ಇವತ್ತು ಚಂದ್ರಗ್ರಹಣ. ನೀನು ಅವಳನ್ನ ಪ್ರವೋಕ್ ಮಾಡ್ಬೇಕು. ಅವಳು ನಿನಗೆ ಹತ್ರ ಆಗ್ತಿದ್ದಂಗೆ ಆ ಉಂಗುರನ್ನ ಅವಳ ಬೆರಳಿಗೆ ಹಾಕಿ ನನಗೆ ಮಾಹಿತಿ ಕೊಟ್ರೆ ಸಾಕು, ಬಾಕಿ ನಾನ್ ನೋಡ್ಕೋತೀನಿ ಅಂತ. ನಿರಂಜನ್ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಪದ್ಮಿನಿ ಅಂತೂ ತುಂಬಾನೇ ಖುಷಿಯಾಗಿದ್ದಾಳೆ. ಹೊರಗಡೆ ಸುತ್ತಾಡ್ತಾ ಮನೆ ಹತ್ರ ಬಂದಾಗ ಫ್ರೆಂಡ್ ವೆಯ್ಟ್ ಮಾಡ್ತಾ ಇದ್ದಾನೆ. ನಿನಗೆ ಪಾಯಸ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೇನೆ ತಗೊಂಡ್ ಬಂದಿದ್ದೀನಿ. ಅದಿರ್ಲಿ, ಇದ್ಯಾರು? ನಮ್ಮೂರಿನ ಜನ ಹಲವು ವರ್ಷಗಳಿಂದ ಹೆದರ್ಕೋತಾ ಇದ್ದ ಪದ್ಮಿನಿ ಇವಳೆ. ಇದನ್ ಕೇಳಿ ಪದ್ಮಿನಿಗೆ ತುಂಬಾನೇ ಕೋಪ ಬರುತ್ತೆ. ಗಾಬರಿಯಾಗಿದ್ದ ಫ್ರೆಂಡ್, ನಿನಗೇನಾದ್ರೂ ಹುಚ್ಚ ಹಿಡ್ದಿದ್ಯಾ? ಅವಳಿಂದ ಎಷ್ಟು ಜನ ಬಲಿಯಾಗಿದ್ದಾರೆ ಗೊತ್ತಾ? ನೋಡು, ನೀನ್ ಅನ್ಕೊಂಡಿರೋ ತರ ಅವಳಿಂದ ಏನು ಅಪಾಯ ಆಗಲ್ಲ. ಇಷ್ಟು ವರ್ಷಗಳಿಂದ ಅವಳನ್ನ ಬಂಧಿಸಿಟ್ಟಿದ್ರು, ಈಗ ಆರಾಮಾಗಿ ಓಡಾಡ್ತಾ ಇದ್ದಾಳೆ. ಆಗ ಫ್ರೆಂಡ್ ಹೇಳ್ತಾನೆ, ನೀನ್ ಇದಕ್ಕೋಸ್ಕರನೇ ಸಿಟಿಯಿಂದ ಇಲ್ಲಿಗೆ ಬಂದ? ನೀನು ತುಂಬಾನೇ ಡೇಂಜರಸ್ ಗೇಮ್ ಆಡ್ತಿದ್ಯಾ ಅಂತ. ಈಗ ನಿರಂಜನ್ ಒಳಗಡೆ ಬಂದಾಗ, ನೀನ್ ಯಾಕೆ ಅವನ ಹತ್ರ ಆತರ ಹೇಳ್ದೆ? ನೀನಲ್ದೆ ಬೇರೆ ಯಾರಿಗೂ ನನ್ ಬಗ್ಗೆ ಗೊತ್ತಾಗ್ಬಾರ್ದು. ನನ್ ರಹಸ್ಯ ಗೊತ್ತಿರೋ ನಿನ್ ಫ್ರೆಂಡ್ನ ನಾನ್ ಸುಮ್ನೆ ಬಿಡಲ್ಲ. ಆಗ ಇವನು, ಕ್ಷಮ್ಸು ಪದ್ಮಿನಿ, ನನ್ನಿಂದ ತಪ್ಪಾಯ್ತು. ಅವನು ನನ್ ಕ್ಲೋಸ್ ಫ್ರೆಂಡ್, ಅದಕ್ಕೇನೆ ಆತರ ಹೇಳ್ಬಿಟ್ಟೆ. ನಾನು ಅವನ್ನ ಸುಮ್ನೆ ಬಿಡಲ್ಲ ಅಂತಿದ್ದಾಳೆ. ಕಟ್ ಮಾಡಿದ್ರೆ ನಿರಂಜನ್ ಮತ್ತೆ ಅವ್ರ ಚಿಕ್ಕಪ್ಪನಿಗೆ ಕಾಲ್ ಮಾಡಿ ಹೇಳ್ತಾನೆ, ಪದ್ಮಿನಿನ ಮತ್ತೆ ಆ ವಿಗ್ರಹದಲ್ಲಿ ಬಂಧಿಸ್ಬೇಕಾ? ಅವಳು ಸಾಧಾರಣ ಮನುಷ್ಯರ ತರನೇ ನಡ್ಕೋತಾ ಇದ್ದಾಳೆ. ಪಾಪ ಅಲ್ವಾ ಅವಳು? ನಿರಂಜನ್, ದಡ್ಡನ್ ತರ ಮಾತಾಡ್ಬೇಡ. ನಿನ್ ಮನ್ಸ್ನ ಅವಳು ಕಂಟ್ರೋಲ್ ಮಾಡ್ತಾ ಇದ್ದಾಳೆ. ಅದಕ್ಕೇನೆ ನೀನು ಹೀಗೆಲ್ಲ ಮಾತಾಡ್ತಾ ಇರೋದು. ಪದ್ಮಿನಿ ಬೇರೊಂದು ಹುಡುಗಿ ದೇಹ ಸೇರಿ ಹೀಗೆಲ್ಲ ಮಾಡ್ತಿದ್ದಾಳೆ. ನೀನು ಅವಳ ಬಲೆಗ್ ಬಿದ್ದು ಪ್ರಾಣ ಕಳ್ಕೋಬೇಡ. ನೀನು ಇವತ್ ರಾತ್ರಿನೇ ಆ ಉಂಗುರನ ಅವಳ ಬೆರಳಿಗೆ ಹಾಕು, ಇಲ್ಲ ಅಂದ್ರೆ ಈ ಊರಲ್ಲಿ ಮತ್ತೆ ಅವಳ ಬೇಟೆ ಶುರುವಾಗುತ್ತೆ. ಸರಿ ಅಂತ ನಿರಂಜನ್ ಒಪ್ಕೋತಾನೆ. ಈ ಕಡೆ ಸಾಕ್ಷಿ ಬೇಜಾರಾಗಿರೋದ್ ನೋಡಿ ಕೊಲಿಗ್ ಹೇಳ್ತಾರೆ, ಯಾಕೆ ಏನಾಯ್ತು? ನಾನು ನಿರಂಜನ್ಗೆ ತುಂಬಾ ಸಲ ಕಾಲ್ ಮಾಡ್ದೆ, ಆದ್ರೆ ಅವನು ಪಿಕ್ ಮಾಡ್ತಿಲ್ಲ. ಅವನಿಗೇನೋ ಸಮಸ್ಯೆ ಇದೆ. ಸರಿ, ನಾವು MD ಜೊತೆಲಿ ಮಾತಾಡೋಣ. ಅವರಿಗೆ ನಿರಂಜನ್ ಪಾಸ್ಟ್ ಬಗ್ಗೆ ಗೊತ್ತಿರಬಹುದು. ಈಗ MD ಜೊತೆಲಿ ಮಾತಾಡ್ತಾರೆ. ಸರ್, ಅವನಿಗೆ ಬೇರೇನೋ ಸಮಸ್ಯೆ ಇದೆ ಅನ್ಸುತ್ತೆ. ಆ ದಿನ ಸಡನ್ ಆಗಿ ನನ್ ಮೇಲ್ ಕೋಪ ಮಾಡ್ಕೊಂಡು ಹೋದವನು ಯಾವ ಕಡೆ ಹೋದ ಅಂತಾನೆ ಗೊತ್ತಿಲ್ಲ. ನಿಮ್ಗೆ ಅವನ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ಹೇಳಿ. ಕೆಲವು ವರ್ಷಗಳ ಹಿಂದೆ ಅವನಿಗೊಂದು ಆಕ್ಸಿಡೆಂಟ್ ಆಯ್ತು. ಆಮೇಲೆ ಅವನ ನಡವಳಿಕೆನಲ್ಲಿ ಬದಲಾವಣೆ ಇತ್ತು. ಅವನೊಬ್ರು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಿದ್ದ, ಹೆಸರು ಸನ್ನಿ ಅಂತ. ನೀವು ಆ ಡಾಕ್ಟರ್ನ ಭೇಟಿಯಾಗಿ ಅವರಿಂದ ನಿಮ್ಗೆ ಏನಾದ್ರೂ ಮಾಹಿತಿ ಸಿಗ್ಬೋದು. ಈ ಕಡೆ ಪದ್ಮಿನಿ ನಿರಂಜನ್ ರೂಮ್ಗೆ ಬರ್ತಾಳೆ. ನಾನು ಅವಾಗ್ಲೇ ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ. ಈಗ ಅವಳು ಕ್ಲೋಸ್ ಆಗ್ತಿದ್ದಂಗೆ ಇದೇ ಒಳ್ಳೆ ಸಮಯ ಅಂತ ನಿರಂಜನ್ ಅವ್ರ ಚಿಕ್ಕಪ್ಪ ಕೊಟ್ಟಿದ್ದ ಉಂಗುರನ ಇವಳ ಬೆರಳಿಗೆ ಹಾಕ್ಬಿಡ್ತಾನೆ. ಈಗ ಅವಳ ನಡವಳಿಕೆ ಬದಲಾಗುತ್ತೆ. ಅವಳನ್ನ ಒಂದು ರೂಮಲ್ಲಿ ಹಾಕಿ ಲಾಕ್ ಮಾಡ್ತಾನೆ. ರಾತ್ರಿ ಇದಕ್ಕೂ ಮುಂಚೆ ಬಂದಿದ್ದ ಅದೇ ಕಳ್ಳರು ಮತ್ತೆ ಆ ವಿಗ್ರಹನ ಕದಿಯೋದಕ್ಕೆ ಬರ್ತಾರೆ. ಇಲ್ಲಿ ಆಲ್ರೆಡಿ ನಿರಂಜನ್ ಅವ್ರ ಚಿಕ್ಕಪ್ಪ ಆ ವಿಗ್ರಹನ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಪದ್ಮಿನಿನ ಮತ್ತೆ ಈ ವಿಗ್ರಹದೊಳಗಡೆ ಬಂಧಿಸೋದೇ ಇವ್ರ ಉದ್ದೇಶ. ಆ ಕಳ್ಳರು ಕಿಟಕಿಯಿಂದ ವಿಗ್ರಹನ ನೋಡಿ ಈ ಸಲ ಹೇಗಾದ್ರೂ ಅದನ್ನ ಕದ್ದು ಜೋಪಾನವಾಗಿ ಮಾರಬೇಕು ಅಂತ. ಈಗ ಇವರೆಲ್ಲ ಪದ್ಮಿನಿನ ಈ ವೃತ್ತದಲ್ಲಿ ಕೂರ್ಸೋಕೆ ಅವಳನ್ನ ಕರ್ಕೊಂಡ್ ಬರೋದಕ್ಕೆ ಹೋಗ್ತಾರೆ. ಪದ್ಮಿನಿ ತುಂಬಾನೇ ಹೆದ್ರಿದ್ದಾಳೆ. ಆ ಉಂಗುರ ಅವಳ ಬೆರಳಲ್ಲಿ ಇರೋ ತನಕ ಅವಳ ಶಕ್ತಿ ತುಂಬಾನೇ ಕಡಿಮೆ ಇರುತ್ತೆ. ಬಂದು ನೋಡಿದ್ರೆ ವಿಗ್ರಹ ಕಾಣಿಸ್ತಾ ಇಲ್ಲ. ಇವ್ರಿಗೆಲ್ಲ ಗಾಬರಿ ಆಗುತ್ತೆ. ಇವರೆಲ್ಲ ಪದ್ಮಿನಿನ ಕರ್ಕೊಂಡ್ ಬರೋಕೆ ಹೋದ ಗ್ಯಾಪ್ ನಲ್ಲಿ ಆ ಕಳ್ಳರು ಆ ವಿಗ್ರಹನ ಎತ್ಕೊಂಡು ಹೋಗಿರ್ತಾರೆ. ವಿಗ್ರಹ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ಪದ್ಮಿನಿ ನಗ್ತಾ ಅಲ್ಲಿಂದ ಮಾಯ ಆಗ್ತಾಳೆ. ಈ ಕಡೆ ಪೊಲೀಸ್ ಜೀಪ್ ಬರ್ತಾ ಇರುವಾಗ ಆ ಕಳ್ಳರು ರೋಡ್ ನ ಕ್ರಾಸ್ ಮಾಡಿ ಹೋಗ್ತಾರೆ. ಇವರು ವಿಗ್ರಹನ ಬ್ಯಾಗ್ ಅಲ್ಲಿ ಇಟ್ಟಿರೋದ್ರಿಂದ ಕಳ್ತನ ಮಾಡಿರೋ ವಿಷಯ ಪೊಲೀಸ್ಗೆ ಗೊತ್ತಾಗಲ್ಲ. ಈ ಸಮಯದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ ಸರ್, ಮನೆ ಕಡೆ ಹೊರಟಿದ್ವಿ. ಅಲ್ಲೊಂದು ಮನೆಯಲ್ಲಿ ಪೂಜೆ ನಡೀತಾ ಇದೆ, ಅದನ್ನ ನೋಡ್ತಾ ಇದ್ವಿ ಅಷ್ಟೇ. ಪೊಲೀಸ್ಗೆ ಡೌಟ್ ಬಂದು, ಸರಿ ಬನ್ನಿ ಆ ಪೂಜೆ ನಡೀತಾ ಇರೋ ಜಾಗಕ್ಕೆ ಹೋಗೋಣ. ಈ ಕಡೆ ನಿರಂಜನ್ ಅವ್ರ ಚಿಕ್ಕಪ್ಪ ಹೇಳ್ತಾರೆ, ಆ ವಿಗ್ರಹ ಸಿಕ್ಕಿದ್ರೆ ಮಾತ್ರ ನಮ್ಮಿಂದ ಅವಳನ್ನ ಅದ್ರೊಳಗಡೆ ಬಂಧಿಸೋಕೆ ಸಾಧ್ಯ. ಆ ವಿಗ್ರಹ ಎಲ್ಲಿದ್ಯೋ ಅಲ್ಲೇ ಅವಳು ಕೂಡ ಇರ್ತಾಳೆ ಅಂತ. ಕಟ್ ಮಾಡಿದ್ರೆ ಪದ್ಮಿನಿ ಪೊಲೀಸ್ ಜೀಪ್ ಬರ್ತಿರುವಾಗ ಲಿಫ್ಟ್ ಕೇಳ್ತಾಳೆ. ಇವಳ ಉದ್ದೇಶ ಇಷ್ಟೇ, ಬೆರಳಲ್ಲಿರೋ ಉಂಗುರನ ಹೇಗಾದ್ರೂ ತೆಗಿಬೇಕು. ಅವಾಗ್ಲೇ ಇವಳಿಗೆ ಶಕ್ತಿ ಮತ್ತೆ ವಾಪಸ್ ಬರುತ್ತೆ. ಆ ಉಂಗುರನ ಇವಳಿಂದ ತೆಗಿಯಕ್ಕಾಗಲ್ಲ, ಬೇರೆ ಯಾರಾದ್ರೂ ತೆಗಿಬೇಕು. ಅದಕ್ಕೆ ಹೇಗೋ ವಿಗ್ರಹನ ಕಳ್ತನ ಮಾಡಿರೋ ಕಳ್ಳರು ಇಲ್ಲೇ ಇದ್ದಾರೆ. ಅವ್ರಿಗೆ ಆಸೆ ತೋರಿಸಿ ಈ ಉಂಗುರನ ಬೇಕಾದ್ರೆ ತಗೊಳ್ಳಿ ಅಂತ ಕಣ್ಣಲ್ಲೇ ಸಿಗ್ನಲ್ ಕೊಡ್ತಾಳೆ.
ಇದೇ ಒಳ್ಳೆ ಚಾನ್ಸ್ ಅಂತ ಕಳ್ಳ ಉಂಗುರನ ತೆಗಿತಾನೆ. ಈಗ ಪೂಜೆ ನಡೀತಾ ಇರೋ ಜಾಗಕ್ಕೆ ಬಂದಾಗ ಜೀಪಲ್ಲಿದ್ದ ಪದ್ಮಿನಿ ಕಾಣಿಸ್ತಾ ಇಲ್ಲ. ಇವ್ರಿಗೆಲ್ಲ ಗಾಬರಿ ಆಗುತ್ತೆ. ಕಳ್ಳರ ಜೊತೆಲಿ ಪೊಲೀಸ್ ಮನೆ ಒಳಗಡೆ ಬರ್ತಾರೆ. ಅಲ್ಲಿ ಬಂದು ವಿಚಾರಿಸಿದಾಗ ನಿರಂಜನ್ ಎಲ್ಲ ವಿಷಯ ಹೇಳ್ತಾನೆ. ನಮ್ ವಿಗ್ರಹ ಕಾಣಿಸ್ತಾ ಇಲ್ಲ, ಪದ್ಮಿನಿ ಆತ್ಮನ ಅದ್ರಲ್ಲಿ ಬಂಧಿಸ್ಬೇಕು, ಇಲ್ಲ ಅಂದ್ರೆ ಇಡೀ ಊರಿಗೆ ಅಪಾಯ ಕಾದಿದೆ ಅಂತ. ಇದನ್ ಕೇಳಿ ಗಾಬರಿ ಆಗಿದ್ದ ಕಳ್ಳರು ಆ ವಿಗ್ರಹನ ತೆಗೆದು ಕೊಡ್ತಾರೆ. ಅವಳು ಬೆರಳಿಂದ ತೆಗ್ದಿದ್ದ ಉಂಗುರನು ಕೆಳಗಡೆ ಬಿದ್ದೋಗುತ್ತೆ. ಸೊ ಈಗ ಪದ್ಮಿನಿನ ಕಂಟ್ರೋಲ್ ಮಾಡಕ್ ಆಗಲ್ಲ. ಅವಳಿಂದ ಇವ್ರಗಳ ಪ್ರಾಣಕ್ಕೆ ಅಪಾಯ ಇದೆ. ಪದ್ಮಿನಿ ಫಸ್ಟ್ ಆ ಕಳ್ಳರನ್ನ ಸಾಯಿಸ್ತಾಳೆ. ನೆಕ್ಸ್ಟ್ ಪೊಲೀಸ್ ಮೇಲೆ ದಾಳಿ ಮಾಡೋ ಸಂದರ್ಭದಲ್ಲಿ ನಿರಂಜನ್ ಕೆಳಗಡೆ ಬಿದ್ದಿದ್ದ ಉಂಗುರನ ಪದ್ಮಿನಿ ಬೆರಳಿಗೆ ಹಾಕಿದ್ರಿಂದ ಅವಳ ಶಕ್ತಿ ಕಡಿಮೆ ಆಗುತ್ತೆ. ಅವಳನ್ನ ವೃತ್ತದಲ್ಲಿ ಕೂರ್ಸಿ ಪದ್ಮಿನಿ ಆತ್ಮನ ಮತ್ತೆ ಆ ವಿಗ್ರಹದೊಳಗಡೆ ಬಂಧಿಸ್ತಾರೆ. ನೆಕ್ಸ್ಟ್ ನಿರಂಜನ್ ಇವಳನ್ನ ನೋಡಿ ಮಾಯಾ ಅಂತ ಕರೀತಾನೆ. ಇಬ್ರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಸಾಕ್ಷಿ ಹಾಗೇನೆ ಕೊಲಿಗ್ ಆ ಡಾಕ್ಟರ್ ಸನ್ನಿನ ಭೇಟಿಯಾಗಿ ನಿರಂಜನ್ ಬಗ್ಗೆ ಕೇಳ್ತಾರೆ. ಕೆಲವು ವರ್ಷಗಳ ಹಿಂದೆ ನಿರಂಜನ್ ನನ್ನ ಹತ್ರ ಟ್ರೀಟ್ಮೆಂಟ್ ಗೆ ಅಂತ ಬಂದಿದ್ದ. ಅವನಿಗೆ ಸೈಕಲಾಜಿಕಲ್ ಪ್ರಾಬ್ಲಮ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಡಾಕ್ಟರ್ ನಿರಂಜನ್ಗೆ ಇರೋ ಕಾಯಿಲೆ ಬಗ್ಗೆ ಏನ್ ಹೇಳಿದ್ರು ಅಂತ ನಮ್ಗೆ ತೋರ್ಸಲ್ಲ. ಈಗ ಸಾಕ್ಷಿ ಕೊಲಿಗ್ ಜೊತೆಲಿ ನಿರಂಜನ್ ಸ್ಟೇ ಆಗಿದ್ದ ಮನೆ ಹತ್ರ ಬರ್ತಾಳೆ. ಪಕ್ಕದ ಮನೆಯವ್ರನ್ನ ಕೇಳಿದಾಗ ನಿರಂಜನ್ ಸ್ವಲ್ಪ ದಿನಗಳಿಂದ ಕಾಣಿಸ್ತಾ ಇಲ್ಲ. ಅವನ್ ಫ್ರೆಂಡ್ ಅರ್ಜುನ್ ಆತರ ಇಲ್ಲಿ ಯಾರು ಇಲ್ಲ, ನಿರಂಜನ್ ಮಾತ್ರ ಇದ್ದಿದ್ದು. ಇದನ್ ಕೇಳಿ ಸಾಕ್ಷಿಗೆ ಗಾಬರಿ ಆಗುತ್ತೆ. ಯಾಕಂದ್ರೆ ನಿರಂಜನ್ ನಾನು ಅರ್ಜುನ್ ಜೊತೆಲಿ ಸ್ಟೇ ಆಗಿರೋದಾಗಿ ಹೇಳಿರ್ತಾನೆ. ರೂಮ್ ಕೀ ಡೋರ್ ಮ್ಯಾಟ್ ಅಡಿನಲ್ಲಿದೆ. ಒಳಗಡೆ ಬಂದು ನೋಡಿದ್ರೆ ವಸ್ತುಗಳೆಲ್ಲ ಚೆಲ್ಲಪಿಲ್ಲಿ ಆಗಿದೆ. ಕೊಲಿಗ್ ಏನನ್ನೋ ನೋಡಿ ಗಾಬರಿಯಾಗಿ ಸಾಕ್ಷಿನ ಕರೀತಾರೆ. ಸಾಕ್ಷಿ ಕೂಡ ನೋಡಿ ಗಾಬರಿ ಆಗ್ತಾಳೆ. ಕಟ್ ಮಾಡಿದ್ರೆ ನಿರಂಜನ್ ನಾವಿಬ್ರು ದೂರ ಎಲ್ಲಾದ್ರೂ ಹೋಗಿ ಆರಾಮಾಗಿರೋಣ ಅಂತಿದ್ದಾನೆ. ಈ ಕಡೆ ಸಾಕ್ಷಿ ಹಾಗೇನೆ ಕೊಲಿಗ್ ಏನನ್ನೋ ನೋಡಿ ಗಾಬರಿ ಆಗಿದ್ರು ಅಲ್ವಾ, ಅದೇನಂದ್ರೆ ಒಂದು ಫೋಟೋ. ಅದ್ರಲ್ಲಿ ನಿರಂಜನ್ ಹಾಗೇನೆ ಪದ್ಮಿನಿ ಜೊತೆಲಿದ್ದಾರೆ. ತಕ್ಷಣ ಸಾಕ್ಷಿ ಅವನಿಗೆ ಕಾಲ್ ಮಾಡ್ತಾಳೆ. ಆದ್ರೆ ಅವನು ಪಿಕ್ ಮಾಡಲ್ಲ. ಇಲ್ಲಿ ನೋಡಿದ್ರೆ ಅವ್ನ್ ಮಾತಾಡ್ತಿದ್ದ ಮಾಯಾ ಕಾಣಿಸ್ತಾ ಇಲ್ಲ, ಒಬ್ನೇ ಮಾತಾಡ್ತಾ ಇದ್ದಾನೆ. ಏನ್ ನಡೆದಿದೆ ಅಂದ್ರೆ ನಿರಂಜನ್ಗೆ ಆಕ್ಸಿಡೆಂಟ್ ಆದ್ಮೇಲೆ ಸ್ಕಿಟ್ಸೋಫ್ರೇನಿಯಾ ಅನ್ನುವ ಮಾನಸಿಕ ಕಾಯಿಲೆಗೆ ತುತ್ತಾಗಿದ್ದಾನೆ. ಈ ಕಾಯಿಲೆಯ ಲಕ್ಷಣ ಏನಂದ್ರೆ ಇಲ್ದೇ ಇರೋದ್ನ ಇದೆ ಅನ್ನೋ ತರ ಅನ್ಕೊಳ್ಳೋದು. ಡಾಕ್ಟರ್ ಇದೇ ವಿಷಯನ ಸಾಕ್ಷಿಗೆ ಹೇಳಿರ್ತಾರೆ. ಅವನು ಇಲ್ದೇ ಇರೋ ಮಾಯಾ ಅನ್ನುವ ಹುಡುಗಿ ಜೊತೆಲಿ ಜೀವನ ಮಾಡ್ತಾ ಇದ್ದಾನೆ. ರಿಯಾಲಿಟಿಲಿ ಆತರ ಯಾರು ಇಲ್ಲ ಅಂತ. ಆಗ್ಲೇ ಮನೇಲಿದ್ದ ಫೋಟೋ ನೋಡಿದ್ರು ಅಲ್ವಾ, ಅದೊಂದು AI ಜನರೇಟೆಡ್ ಫೋಟೋ ಆಗಿರುತ್ತೆ. ಚಿಕ್ಕ ವಯಸ್ಸಲ್ಲಿ ಅವ್ರ ಚಿಕ್ಕಪ್ಪ ಹೇಳಿದ್ದ ಪದ್ಮಿನಿ ಕತೆ ಅವನ್ ಮನ್ಸಲ್ಲಿ ಆಳವಾಗಿ ಬೇರೂರಿರುತ್ತೆ. ಆ ಕಳ್ಳರು ವಿಗ್ರಹನ ಕದ್ದು ಅದ್ರೊಳಗಡೆ ಬಂದಿಯಾಗಿದ್ದ ಪದ್ಮಿನಿ ಆತ್ಮನ ಬಿಡುಗಡೆ ಮಾಡಿದ್ರಿಂದ ಅವಳು ಬೇರೊಂದು ಹುಡುಗಿ ದೇಹ ಸೇರಿ ಆ ಕೊಳದ ಹತ್ರ ಒಬ್ಬನ್ನ ಕೊಂದಿರ್ತಾಳೆ. ಅದೆಲ್ಲ ನಿಜವಾಗ್ಲೂ ನಡೆದಿರುತ್ತೆ. ಆದ್ರೆ ಪದ್ಮಿನಿ ಆತ್ಮ ಸೇರ್ಕೊಂಡಿದ್ದ ಹುಡುಗಿ ಬೇರೆ ಯಾರೋ. ಆ ಡೆತ್ ವಿಷಯ ಗೊತ್ತಾದ್ಮೇಲೆ ನಿರಂಜನ್ ಈ ಮನೆಗ್ ಬಂದಿರ್ತಾನೆ. ಆದ್ರೆ ನಮ್ಗೆ ನಿರಂಜನ್ ಪಾಯಿಂಟ್ ಆಫ್ ವ್ಯೂ ನಲ್ಲೇ ತೋರ್ಸಿದ್ರಿಂದ ಪದ್ಮಿನಿ ಆತ್ಮ ಸೇರಿದ್ದ ಹುಡುಗಿ ಕೂಡ ಅವ್ನ್ ಕಲ್ಪನೆ ಮಾಡ್ಕೊಂಡಿದ್ದ ಮಾಯ ತರನೇ ಕಂಡಿರ್ತಾಳೆ. ಆ ಮನೇಲಿ ನಡೆದಿದ್ದೆಲ್ಲ ಕೇವಲ ಇವನ್ ಕಲ್ಪನೆ ಆಗಿರುತ್ತೆ. ಅವನ್ ಪ್ರಕಾರ ಪದ್ಮಿನಿ ಹಿಂಗೇನೆ ಇದ್ದಾಳೆ. ಅವಳ ಜೊತೆಲಿ ನಾನಿದ್ರೆ ಹೇಗಿರುತ್ತೆ ಅಂತ ಕಲ್ಪನೆ ಮಾಡ್ಕೊಂಡು ಈ AI ಜನರೇಟೆಡ್ ಫೋಟೋನ ರೆಡಿ ಮಾಡ್ಸಿರ್ತಾನೆ. ಮೊದ್ಲೇ ಅವನು IT ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದ. ಈ ತರದ ಫೋಟೋನ ರೆಡಿ ಮಾಡ್ಸೋದು ಅವನಿಗೆ ಕಷ್ಟದ ಕೆಲಸ ಏನೂ ಅಲ್ಲ. ಸರಿ, ಅವನ್ ಪದ್ಮಿನಿ ಹೀಗೇನೆ ಇರ್ತಾಳೆ ಅಂತ ಕಲ್ಪನೆ ಮಾಡ್ಕೊಂಡಿದ್ದ. ಅದಕ್ಕೇನೆ ಪದ್ಮಿನಿ ಆತ್ಮ ಸೇರಿದ್ದ ಹುಡುಗಿ ಇವನ್ ಕಣ್ಣಿಗೆ ಅವನ್ ಕಲ್ಪನೆ ಮಾಡ್ಕೊಂಡಿದ್ದ ರೀತಿನಲ್ಲೇ ಕಂಡಿರ್ತಾಳೆ. ಸಿನಿಮಾ ಪೂರ್ತಿ ಪದ್ಮಿನಿ ಅಂತಿದ್ದವನು ಯಾಕೆ ಕ್ಲೈಮ್ಯಾಕ್ಸ್ ನಲ್ಲಿ ಮಾತ್ರ ಅವಳನ್ನ ಮಾಯಾ ಅಂತ ಕರೆದ? ಕಾಮನ್ ಆಗಿ ಕಾಯಿಲೆ ಇರೋರ್ ಮನಸ್ಥಿತಿ ಒಂದೇ ತರ ಇರಲ್ಲ. ಮಾಯಾ ಅಂದ್ರೆ ಇಲ್ಯೂಷನ್ ಅಥವಾ ಏನು ಇಲ್ಲ ಅನ್ನೋ ಅರ್ಥದಲ್ಲಿ ಅವನು ಮಾಯಾ ಅಂತ ಕರೆದಿದ ತಕ್ಷಣ ರೂಪ ಕಾಣೆಯಾಗಿರುತ್ತೆ. ಅಂದ್ರೆ ಆ ಪದ್ಮಿನಿ ಹೀಗೇನೆ ಇರ್ತಾಳೆ ಅಂತ ಅವನು ಕಲ್ಪನೆ ಮಾಡ್ಕೊಂಡಿದ್ದ ಅಲ್ವಾ, ಅದು ಕೇವಲ ಅವನ್ ಕಲ್ಪನೆ ಅಷ್ಟೇ ಅನ್ನೋದ್ನ ಹೇಳೋಕೋಸ್ಕರನೇ ಡೈರೆಕ್ಟರ್ ಈ ರೀತಿ ತೋರಿಸಿದ್ದಾರೆ. ಆ ಪದ್ಮಿನಿ ಆತ್ಮ ಹೊರಗ್ ಬಂದು ಬಲಿ ತಗೋತಾ ಇರೋದೆಲ್ಲ ನಿಜ. ಆದ್ರೆ ಇವನ್ ಕಣ್ಣಿಗೆ ಮಾತ್ರ ಅವಳು ಇವನ್ ಕಲ್ಪನೆ ಮಾಡ್ಕೊಂಡಿದ್ದ ರೂಪದಲ್ಲೇ ಕಂಡಿರ್ತಾಳೆ ಅಷ್ಟೇ. ಇವನ್ ಪ್ರಕಾರ ಪದ್ಮಿನಿ ಹೀಗೇನೆ ಇರ್ತಾಳೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅವಳು ನಿಜವಾಗ್ಲೂ ನೋಡೋಕೆ ಹೇಗಿದ್ದಾಳೆ ಅನ್ನೋದು ಕೇವಲ ಸೂರ್ಯನ್ ನಂಬುದ್ರಿ ಹಾಗೇನೆ ಆಗಿನ ಕಾಲದಲ್ಲಿದ್ದ ಜನರಿಗೆ ಮಾತ್ರ ಗೊತ್ತು. ಇವನು ಕತೆ ಕೇಳಿ ಹೀಗೇನೆ ಇರ್ಬೋದು ಅಂತ ಕಲ್ಪನೆ ಮಾಡ್ಕೊಂಡಿರ್ತಾನೆ ಅಷ್ಟೇ. ಆ ಫ್ರೆಂಡ್ ಕೂಡ ಅವನ್ ಕಲ್ಪನೆನೇ ಆಗಿರುತ್ತೆ. ಆಕ್ಚುಲಿ ಆ ಮನೆಯಲ್ಲಿ ಅವನೊಬ್ನೇ ಇದ್ದ. ಅದಾದ್ಮೇಲೆ ಹಳ್ಳಿಗ್ ಬಂದ ಮೇಲೆ ಅಲ್ಲಿ ನಡೆಯೋ ಘಟನೆ ಎಲ್ಲ ಅವನ್ ಕಲ್ಪನೆನೇ ಆಗಿರುತ್ತೆ. ಇದ್ರೊಂದಿಗೆ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.